ಸೊ ನನ್ನ ಮುಂದಿನ ಆಯ್ಕೆ ಗಿಲ್ಲಿ. ಬಾ. ಚೂಸ್ ಮಾಡ್ತೀನಿ ರಮ್ಮ ಫಸ್ಟು. ಗಿಲ್ಲಿ ಯಾಕೆ ಅಂತ ಅಂದ್ರೆ ನಿಮ್ ಮುಂದೆನೂ ಅವ್ನು ಹೇಳಿದಾನೆ, ಒಂದ್ಸತಿ ನನ್ಗೆ ನೀಟಾಗಿ ಹೇಳಿ, ನಾನು ಮತ್ತೆ ನಿಮ್ಗೆ ಅವಮಾನ ಆಗ್ದಿರಂಗ್ ನಾನು ನೋಡ್ಕೊಂತೀನಿ ಅಥವಾ ಅವಮಾನ ಆಗ್ದಿರಂಗ್ ನಾನು ರೇಗಿಸ್ತೀನಿ. ಒಂದ್ಸತಿ ಬಂದ್ಬಿಟ್ಟು ಗಿಲ್ಲಿ ನೀನ್ ಹಿಂಗ್ ಮಾಡ್ಬೇಡ ಅಂತ ಹೇಳಿ ನಾನು ನಡ್ಕೊಂತೀನಿ ಅಂತ. ಎಲ್ಲೋ ನಾನು ಇವತ್ತಿರ ಇಲ್ಲಿ ಪರಿಸ್ಥಿತಿಗೆ ನನ್ನ ಅತಿರೇಕನೂ ಕಾರಣ ಆದ್ರೆ ಅಷ್ಟೇ ಬ್ಲೇಮು ಗಿಲ್ಲಿನೂ ಕಾರಣ ಆಗತ್ತೆ. ಎಲ್ಲಾರ್ಗೂ ಬಿಟ್ಕೊಡೋನು, ಎಲ್ಲಾನು ಮಾಡೋನು, ಒಂದ್ 5 ನಿಮಿಷ ಅವನು ಕಾದಿದ್ರೆ ಇವತ್ತು ಈ ಪರಿಸ್ಥಿತಿ ನನ್ಗೂ ಬರ್ತಾ ಇರ್ಲಿಲ್ಲ. ತಪ್ಪಿಲ್ಲ ನಂದು ಅಂತ ನಾನು ಹೇಳಲ್ಲ, ನೀನ್ ಅದಕ್ಕೆ ಕ್ಷಮಿಸಿದ್ಯಾ, ಅದಕ್ಕೆ ತುಂಬಾ ಧನ್ಯವಾದಗಳು. ಆದರೆ ಎಲ್ಲೋ ಸ್ಟಾರ್ಟ್ ಆದಾಗ ಎಲ್ಲೋ ಒಂದ್ ಕಡೆ ಬೆಂಕಿ ಉರಿತಾ ಇದೆ ಅಂತ ಅಂದಷ್ಟೇ ಅದಕ್ಕೆ ತುಪ್ಪ ಸುರಿಯುವಂತ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀಯ. ಸೊ ಅದು ಒಂದನ್ನ ಸ್ವಲ್ಪ ತಿತ್ಕೋ. ಆಮೇಲೆ ಎಸ್ಪೆಷಲಿ ತಮಾಷೆ ಮಾಡು, ನಿನ್ನಂತ ಕಲಾವಿದ ನಿಜವಾಗ್ಲೂ ಈ ಮನೆಗೆ ಅವಶ್ಯಕತೆ ಇದೆ. ಆದರೆ ಆ ತಮಾಷೆ ಯಾರೋ ಒಬ್ರು ಮನ್ಸಿಗೆ ನೋವಾಗ್ತಾ ಇದೆ ಅಥವಾ ಯಾರೋ ಒಬ್ರಿಗೆ ತುಂಬಾನೇ ಅದು ಅವರ ವ್ಯಕ್ತಿತ್ವನೇ ಕಳ್ಕೊಂತಾ ಇದೆ ಅನ್ನೋ ಮಟ್ಟಕ್ಕೆ ಮಾಡ್ಬೇಡ. ಪ್ರೀತಿಯಿಂದ ವಿಷ ಕಾರ್ತ್ಯ ಅಥವಾ ನಿನ್ನ ಜೋಕ್ಗಳಿಂದ ವಿಷ ಕಾರ್ತ್ಯ, ಅದು ಯಾಕೋ ನನಗೆ ಸರಿ ಅನಿಸ್ತಿಲ್ಲ. ಇನ್ನು ಮುಂದೇನಾದ್ರೂ ಅದನ್ನ ತಿತ್ಕೋ ಅಂತ. ತಿನ್ಬೇಕು, ಮಾತಾಡ್ಬೇಕಲ್ಲಪ್ಪ. ಹಾಲ್ಬೇಕಾ? ಅಲ್ಲಿ ಕುಡಿ. ಸಮರ್ಥಿಸಿ. ನಾನು ಹೇಳೋದು ಏನಂದ್ರೆ ರೀಸಾ, ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ನೋಡು. ಸುಮ್ಮನೆ ಈಗ ಬಕೆಟ್ ತಗೋದೆ ನೀರು ಕೊಡ್ತೀನಿ ಅಂತ ಒಳಗಡೆ ಹೋದಾಗ ಓಕೆ, ನೀನು ತಮಾಷೆಗೆ ಮಾಡ್ದೆ ಅದನ್ನ. ನೀನು ಮಾಡೋದನ್ನ ಮಾತ್ರ ನೀನು ತಮಾಷೆಗೆ ತಗೊಬಿಟ್ಟು ನಾನು ಮಾಡೋದನ್ನ ಯಾಕೆ ಸೀರಿಯಸ್ ಆಗಿ ತಗೊಂಡೆ? ನಾನು ಮಾಡೋದು ತಮಾಷೆಗೆ ತಗೋಬೋದಿತ್ತಲ್ವಾ? ಇನ್ನೊಂದು ತಮಾಷೆಗೆ ನಾನು ಹೊಡೆದೆ, ಅದು ನೀನು ತಮಾಷೆಗೆ ಹೊಡೆದೆ ಅಂತ ಹೇಳಿದೆ. ತಮಾಷೆಗೆ ಹೊಡೆದ್ಬಿಟ್ಟು ತಿರ್ಗಿ ಬಟ್ಟೆನೆಲ್ಲ ತೆಗೆದು ಆಚೆಗಿಟ್ಟಲ್ಲ ನಂದ. ಹಂಗಾರೆ ನೀನು ಮಾಡಿದ್ದೆಲ್ಲ ಬಟ್ಟೆ ಆಚೆಗಿಟ್ಟಿದ್ದು ತಮಾಷೆ, ನನಗೆ ಹೊಡೆದು ತಮಾಷೆ. ಹೊಡೆದೇನೋ ಆಯ್ತು ಬೇಡ ಬಿಡು. ನೀನು ಬಕೆಟಲ್ಲಿ ನೀರು ಕೊಡದೆ ಇದ್ದು ತಮಾಷೆ, ನೀನು ಮಾಡೋದೆಲ್ಲ ಬರೀ ತಮಾಷೆ. ನಾನ್ ಮಾಡೋದೆಲ್ಲ ಸೀರಿಯಸ್ ಅಂತ ಹೆಂಗ್ ತಗತ್ತೆ ನೀನು? ಅದೊಂದೇ ವಿಷಯ ಅಲ್ಲ ಗಿಲ್ಲಿ, ನಾನು ತಪ್ಪು ಒಪ್ಕೊಂತೀನಿ, ನನ್ ತಪ್ಪಿದೆ, ಅದೊಂದೇ ವಿಷಯ ಅಂತಲ್ಲ. ಬೇರೆ ಟೈಮೂನು ತುಂಬಾ ತಮಾಷೆಗೆ ನೀನ್ ಆಡ್ಕೊಳ್ಳೋದು ಅದೆಲ್ಲ ಮಾಡೋದು ಎಲ್ಲೋ ನನ್ ಮನ್ಸಿಗೆ ನೋವಾಗ್ತಾ ಇದೆ. ನೀನ್ ನಗ್ಸ್ತೀಯ ಆಡ್ಕೊಂತ ಎಲ್ಲ ಹೋಗಿ, ಬಟ್ ಅದ್ಯಾಲೋ ಯಾವ್ದು ಮನ್ಸಿಗೆ ಚುಚ್ಚಾಗ ಅಂತದ್ದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡು. ಈಗ ಉಸಿರು ಒಳ್ಳಿ ಅಂತ ರೇಗ್ಸೋದು, ಅದನ್ ಮಾಡೋದು ಎಷ್ಟೊಂದು. ಆಮೇಲೆ ಚಂದ್ರಪ್ರಭಾ ಅವ್ರ ಜೊತೆ ನಾನೇನೋ ಕಾಮಿಡಿಯಾಗಿ ನಡೆದಿದ್ನ, ಅದು ತಮಾಷೆಗೆ ನೀನ್ ಅದನ್ನ ಮಾಡಿ. ಚಂದ್ರಪ್ರಭಾ ಅವ್ರ ಜೊತೆ ಚಂದ್ರನ ಮನೆಯಿಂದಾನೇ ಆಚೆಗೆ ಹೋಗ್ಬಿಟ್ರು. ಕಿರ್ಚ್ಕೊಂಡು ಹೇಳ್ಬೇಕು ಅಂತ ಇಲ್ಲ, ಕಾವು ಅಂತ ಅದೊಂದು ನಾನು ಹೇಳಿದ್ದು. ಕಾವನ್ಗೊಂದು ಐಡೆಂಟಿಟಿ ಇತ್ತು, ನನ್ನಿಂದ ಮುಚ್ಚಾಯ್ತು. ಈಗ ಚಂದ್ರನ ಮನೆಯಿಂದಾನೇ ಆಚೆಗೆ ಹೋಗ್ಬಿಟ್ರು. ಚಂದ್ರನಿಗೂ ಮುಂಚೆ ಒಂದು ಐಡೆಂಟಿಟಿ ಇತ್ತು, ನೀನ್ ಬರೋಕ್ಕಿಂತ ಮುಂಚೆ. ಚಂದ್ರನ ಮನೆಗೆ ಹೋಗಕ್ಕೂ ನೀನ್ ಯಾಕೆ ಕಾರಣ ಆಗಿರ್ಬಾರ್ದು? ನಿನ್ನಿಂದ ಅವ್ರ ಐಡೆಂಟಿಟಿ ಯಾಕೆ ಕಾರಣ ಅವ್ರ ಮನೆಗೆ ಹೋಗಿರ್ಬಾರ್ದು? ನೀನ್ ನಂಬ್ತೀಯಾ? ನಂಬಲ್ವಾ? ಅದು ನನಗೆ ಅವ್ರ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ. ನಾನು ನಂಬ್ತೀನಿ ಅಂತ ಹೆಂಗ್ ಹೇಳ್ತೇನೆ? ನನ್ನ ಐಡೆಂಟಿಟಿ ಈಗ ಕಾವೇನಾರ ಬಂದು ಹೇಳೋಳ ನಿನ್ಗೆ ನನ್ನ ಐಡೆಂಟಿಟಿ ನೀನ್ ಮಾತಾಡ್ಸು, ನಿನ್ ಫ್ರೆಂಡ್ಶಿಪ್ ಹಂಗೆ ಇರ್ಲಿ, ಕಾಮಿಡಿಯಿಂದ ಇರ್ಲಿ, ಎಲ್ಲಾನು ಇರ್ಲಿ, ಅದು ನಿನ್ನ ಪರ್ಸನಲ್. ನೀನ್ ಅದನ್ನ ಸೈಡ್ ಕರ್ಕೊಂಡು ಹೋಗಿ ಮಾತಾಡ್ತೀಯೋ ಅಥವಾ ಎಲ್ಲಿ ಮಾತಾಡ್ತೀಯೋ ನಿನಗ್ ಅದು ಹೆಂಗ. ನಿನ್ನೂ ನಾನು ಸೈಡ್ಗೆ ಕರ್ಕೋಗಿ ಮಾತಾಡ್ತಿದ್ದೆ. ನಿನ್ನೂ ನಾನು ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಬಂದಾಗ ಒಂದ್ 2 ದಿನ ನೀನು ನಾನು ರಿಸಾ ಅಂತ ನಿಂತಿದ್ದೆ. ನೀನ್ ಹೇಳ್ಬೋದಾಗಿತ್ತಲ್ಲ, ನಿನ್ನಿಂದ ನನ್ನ ಐಡೆಂಟಿಟಿ ಓಪನಿಂಗ್ ಅಲ್ಲಿ ಹಾಳಾಯ್ತದೆ, ನನ್ನ ಹೆಸರು ಕರಿಬೇಡ, ನನ್ನ ಹತ್ರಕ್ಕೆ ಬರಬೇಡ, ನಾನು ಮಾತಾಡಿಸ್ಬೇಡ, ನಿನ್ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿದೆ ಎಲ್ಲರ ಮುಂದೆನೂ. ಅವಾಗ ಹೇಳ್ಬೋದಾಗಿತ್ತಲ್ಲ, ಬಂದೇಟ್ಗೆ ಓಪನಿಂಗ್ ನಿನ್ನಿಂದ ನನ್ನ ಐಡೆಂಟಿಟಿ ಹಾಳಾಯ್ತು ಅಂತ ನೀನ್ ಹೇಳ್ಬೋದಿತ್ತಲ್ಲ. ಇಲ್ಲಿ ಅದು 1-2 ದಿನಕ್ಕೆ ಓಕೆ, ಇದು ನಾನು ನೋಡ್ತಾ ಇರೋದು ನೀನೇ ಬಂದ್ ನಾನು ನೀನು ಅಷ್ಟು ಮಾತಾಡ್ತಾ ಇಲ್ಲ, ಮುಂಚೆ ತರ ಇಲ್ವೂ ಇಲ್ಲ. ಇದು ಏನಾಗ್ತಾ ಇದೆ, ಡೇ 1 ಇಂದಾನು ನಾನು ಬಂದಿದ್ದ ದಿನದಿಂದಾನು ಇವತ್ವರೆಗೂ ಅದೇ ಪ್ಯಾಟ್ರನ್ ಅಲ್ಲಿ ಇದೆ. ಅದಕ್ಕೋಸ್ಕರ ನಾನು ಹೇಳಿದ್ದು. ಆಯ್ತಾ? 7 ದಿನ ಆದ್ಮೇಲೆ ನೀನ್ ಬಂದೇನಂದೆ, ಗಿಲ್ಲಿ ಬರೀ 7 ದಿನ ಅಷ್ಟೇನ ನಿಂದು? ನೀನ್ ಚೇಂಜ್ ಆಗ್ಬಿಡ್ತಿ ಹಂಗಾರೆ? ಬರೀ 7 ದಿನ ಅಷ್ಟೇ ನಿಂದು. ನಿನ್ ಕೇರಿಂಗ್ ಎಲ್ಲ ಬರೀ 7 ದಿನ ಅಷ್ಟೇ. ಹಂಗಾರೆ ನಿನ್ ಪ್ರಕಾರ ನಿನ್ ಜೊತೆ ಫಸ್ಟ್ ಸ್ಟಾರ್ಟಿಂಗ್ 7 ದಿನ ಹೆಂಗಿದ್ದ ಹಂಗೆ ಕಂಟಿನ್ಯೂ ಆಗ್ಬೇಕಾಯ್ತು ಅಂತ ನಿನ್ನ ಅಭಿಪ್ರಾಯ ಅಲ್ವಾ? ಅದು ಅಲ್ಲಿಗೆ ಬರ್ತಿತ್ತಲ್ಲ. ಅಲ್ಲ, ನನಗೇನ್ ಅನ್ಸ್ತು ಅಂದ್ರೆ, ಸ್ಟಾರ್ಟಿಂಗ್ ನಾನ್ ಬರ್ತೀನಿ ಅದಕ್ಕೋಸ್ಕರ ಫುಟೇಜ್ ನನ್ಗೆ ಇವತ್ತಿಗೂ ಹೇಳ್ದೆ ಅಲ್ವಾ, ನಾನು ಎಷ್ಟೊಂದ್ಸತಿ ರೇಗ್ತಿದ್ದೀನಿ, ನಿನ್ ಕೈ ಕೊಟ್ಟೆ ಕಣೋ, ನನ್ಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ, ಕೈಯೇ ಕೊಡಬಾರ್ದಾಗಿತ್ತು ನಾನು ಅಂತ. ಯಾಕಂದ್ರೆ ನನಗೆ
ನೀನು ಅವತ್ತು ನಗ್ನಗ್ತಾ ಮಾತಾಡ್ಸಿದ್ಯಾ ಅಥವಾ ನೀನ್ ನಗ್ನಗ್ತಾ ಮಾತಾಡಿದ ಅಥವಾ ನಿಮ್ ಜೊತೆ ಇದ್ದಿದ್ದ ಒಂದ್ ವಾರ ನಂಗೆಲ್ಲೂ ನಾಟಕೀಯ ಅನ್ಸಿಲ್ಲ ಪರ್ಸನಲಿ. ಸೊ ನಾನು ಅದನ್ನ ಎಂಜಾಯ್ ಮಾಡಿದೆ. ಬಟ್ ಅದರಿಂದ ಎಲ್ಲರೂ ಒಂದು ಟೈಟಲ್ ಬಂದ್ಬಿಟ್ಟಿದ್ರು, ಓಕೆ ರಿಷಾ ಹಿಂಗೆ ಸಡನ್ ಆಗಿ ಯಾವ್ದೋ ನಂದು ಒಂದು ರೂಪ ಅಥವಾ ನನ್ನ ಕೋಪ ಬಂದಾಗ ಯಾರು ತಡ್ಕೊಳಕ್ ಆಗ್ತಾ ಇರಲಿಲ್ಲ. ಇವ್ರು ಬೇಕು ಬೇಕು ಅಂತ ಮಾಡ್ತಾ ಇದ್ದಾಳೆ, ಬೇಕು ಬೇಕು. ಅದೆಲ್ಲೋ ನನಗೇನ್ ಅನ್ಸ್ತು ಗೊತ್ತಾ, ಒಂದ್ ವಾರ ಮೇ ಬಿ ನಾನು ನಿಮ್ ಜೊತೆ ನಕ್ಕೊಂಡಿದ್ದಕ್ಕೆ ಈ ತರ ಟೈಟಲ್ ಕೊಡ್ತಾ ಇದಾರೆ ಅಥವಾ ನಾನಾಗಿದ್ದೀನಿ. ಡೇ ಒನ್ ಇಂದಾನು ನಾನಾಗಿದ್ದೆ. ಅದೇ ನಾನು ಹೇಳಿದ್ದು. ಆಗ ಒಂದ್ 2 ದಿನ ಕ್ಯಾಮ್ರಾ ನನ್ನ ಮೇಲಿತ್ತು ಅಥವಾ ನನ್ನ ಎಂಟ್ರಿ ಇದ್ದಾಗ ನೀನ್ ಇದ್ದಿದ್ದು ಗಿಲ್ಲಿ ಬೇರೆ, ಸೊ ಈಗ ಸಡನ್ ಆಗಿ ಆಗಿದ್ದು ಗಿಲ್ಲಿ ಬೇರೆ. ಅದು ನಿನ್ನ ಇಂಟ್ರೆಸ್ಟ್, ಅದು ನೀನ್ ನನ್ನ ಜೊತೆ ಮಾತಾಡಿಸ್ತೀಯೋ ಬಿಡ್ತೀಯೋ ಅದು ನಿನಗ್ ಬಿಟ್ಟಿದ್ದು. ಅಥವಾ ನೀನು ಚಂದ್ರು ಡಾರ್ಲಿಂಗ್ ಅಂತ ಚಂದ್ರಣ್ಣ ಮನೆ ಕಳ್ಸಾಯ್ತು. ನೆಕ್ಸ್ಟ್ ಸುದಿ ಡಾರ್ಲಿಂಗ್ ಒಬ್ರು ಬ್ಯಾಲೆನ್ಸ್ ಅವ್ರೆ. ಅದಾದ್ಮೇಲೆ ಮೋಸ್ಟ್ಲಿ ಧನು ಡಾರ್ಲಿಂಗ್ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಇಲ್ಲ ನಾನು ಹುಷಾರಾಗ್ಬಿಟ್ಟೆ, 2 ದಿನಕ್ಕೆ ಹುಷಾರಾಗ್ಬಿಟ್ಟೆ. ಮೋಸ್ಟ್ಲಿ ಅಭಿ ಡಾರ್ಲಿಂಗ್ ಅನ್ಸುತ್ತೆ. ಅದಾದ್ಮೇಲೆ ಧ್ರುವ ಡಾರ್ಲಿಂಗ್ ಅನ್ಸುತ್ತೆ. ಅದಾದ್ಮೇಲೆ ರಘು ಡಾರ್ಲಿಂಗು. ನೋಡು ಇದೇ ತಪ್ಪೇಳೋದು. ನಾನು ಕಾವಿನ ಕಳಿಸ್ತೀನಿ ಅಂತ ಹೆಂಗ್ ಹೇಳ್ತೀಯ ನೀನು? ಈಗ ನೀನ್ ನನಗೆ ಏನೋ ಒಂದ್ ಹೇಳ್ತಿದ್ಯಾ ಅಂತ ಅಂದ್ಮೇಲೆ ನಾನು ಹೇಳೋದು ನೀನ್ ತಗೋಬೇಕು. ಅವ್ರಿಬ್ರಿಗೆ ಬಿಟ್ರೆ ಫನ್ ಆಗಿ ನಾನ್ ಮಾತಾಡಕ್ ಬಿಡು. ಅವ್ರಿಬ್ರಿಗೆ ಬಿಟ್ರೆ ಫನ್ ಆಗಿ ನೀನ್ ಯಾರು ಅಲ್ಲಿ ಕೂತಿರೋರ್ ಕಡೆ ಅವ್ರ ಬಾಯಲ್ಲಿ ಹೇಳ್ಸು, ನಾನು ಕರ್ದಿದ್ದೀನಿ ಅಥವಾ ಆತರ ನಡವಳಿಕೆ ಮಾಡಿದ್ದೇನೆ. ಯಾಕಂದ್ರೆ ನನ್ಗೂ ಪರಿಜ್ಞಾನ ಇದೆ, ಯಾರ ಜೊತೆ ಹೇಗೆ ಮಾತಾಡಿದ್ರೆ ಹೊರಗಡೆ ಎಷ್ಟು ಎಫೆಕ್ಟ್ ಆಗುತ್ತೋ ಅದು ಹೊರಗಡೆ ಹೆಂಗಿರುತ್ತೋ ಅನ್ನೋ ಪರಿಜ್ಞಾನ ಆಗಲ್ಲ ತಾನೆ. ಈಗ ನಾನು ಕಾವನ್ನ ಫಿನಾಲೆ ಕಳ್ಸಲ್ಲ, ಅವಳು ಹಂಗೆ ಮನೆ ಕಳ್ಸ್ಬಿಟ್ಟು ನಾನ್ ಮಾತ್ರ ಫಿನಾಲೆ ಹೋಯ್ತೀನಿ ಅಂತ ನೀನ್ ಹೆಂಗ್ ಹೇಳ್ತೀಯ? ಈಗ ನೀನ್ ಹೇಳಿದ್ದು ಕರೆಕ್ಟ್ ನಿನ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂದ್ರೆ ನಾನ್ ಹೇಳಿದ್ದು ಕರೆಕ್ಟ್ ಅಂತ ನಂಬ್ಕೋಬೇಕು ತಾನೆ. ಬಟ್ ನಾನ್ ಹೇಳಿದ್ದು ಇಬ್ರಿಗೇನೆ. ನಾನು ಒಪ್ಕೊಂತೀನಿ, ಸುದಿ ಅವ್ರಿಗಾಗ್ಲಿ ನನ್ ಚಂದ್ರು ಅವ್ರಿಗಾಗ್ಲಿ ನಾನು ಯಾವ ಭಾರತದಲ್ಲಿ ಕರೆದ್ನು ಓಕೆ, ನಾನ್ ಕಾಮಿಡಿ ಕರ್ದೆ. ಬಟ್ ಯಾಕೆ ಬೇರೆ ತರಿಸ್ತಾ ಇದ್ಯಾ? ನೀನ್ ನನ್ನ ಇದೇ ಹೇಳ್ತಾ ಇರೋದು, ಇದೇ ವಿಷ ಕಾರ್ಬೇಡ ಅಂತ. ನೀನೇ ವಿಷ ಕಾರ್ತಿರೋದು ನಾನೆಲ್ಲ. ಈಗ ಒಂದ್ ನಿಮಿಷ, ಕಾವು ಏನು ದಡ್ಡಿ ಅಲ್ಲ, ಅವಳು ಏನು ಚಿಕ್ಕ ಹುಡುಗಿ ಅಲ್ಲ. ಅವನು ಕಾವು ನಾನು ಕಳ್ಸಿಕೊಂಡವ್ರೆ ಅಂತ ಹೇಳ್ದೆ. ನನ್ನಿಂದ ಚಂದ್ರಪ್ರಭಾ ಹೋದ್ರು ಅಂತ. ಯಾಕೆ ನಿನ್ನಿಂದಾನೇ ಹೋಗಿರ್ಬಾರ್ದು? ಯಾಕೆ ಕಾವಿನಿಂದಾನೇ ಹೋಗಿರ್ಬಾರ್ದು? ಮನ್ಸಿಗೆ ಅವರು ಏನೋ ಹೇಳ್ಬೇಕಾಗಿರೋದು ಅಂತ ಅನ್ಸಿದ್ ನನಗೂ ಅನಿಸ್ತು. ಆಯ್ತು ಅಥವಾ ಹೇಳಿದ ರೀತಿಲಿ ಅವ್ರು ಸಮರ್ಥನೆ ಮಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಪಾಪ ಅವ್ರು ಎಲ್ಲಿ ನಾನೇನ್ ನೋವು ಮಾಡಿದ್ನೋ ಅದೇನೇನು ಅವ್ರ ತಲೆಗೂ ಬಂದಿರೋದ್ರಿಂದ ಅವ್ರು ಯಾಕೆ ಹೋದ್ರು ಅಂತ ಅವ್ರೊಬ್ಬರಿಗೆ ಗೊತ್ತಿರೋದು ಆಯ್ತಾ. ಸೊ ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನಾನು ಆ ರೀತಿ ನಡ್ಕೊಬೇಕು ಅಂದಿದ್ದು ಬರೀ ಒಂದ್ ಕಾಮಿಡಿಗೋಸ್ಕರ ಅಥವಾ ಒಂದ್ ಕಂಟೆಂಟ್ಗೆ ಅಂತಾನೆ ತಿಳ್ಕೊ. ಒಂದ್ ಕಂಟೆಂಟ್ಗೋಸ್ಕರನೇ ನಾನು ಅವ್ರ ಜೊತೆ ಇದ್ದಿದ್ದು. ಅದನ್ನ ಬಿಟ್ಬಿಟ್ಟು ನಾನು ಬೇರೆಯವ್ರಿಗೆಲ್ಲ ಈಗ ಹೆಸರು ಜೋಡಿಸ್ತಲ್ವಾ, ಅದನ್ನೇ ಡ್ಯಾಮೇಜ್ ಅನ್ನೋದು. ನಾನು ನಿನ್ನ ಹೆಸರು ಬೇರೆ ಜೋಡಿಸ್ತಾ ಅಭಿ ಅವ್ರ ಜೊತೆನಾಗ್ಲಿ, ಧ್ರುವಂತ್ ಅವ್ರ ಜೊತೆನಾಗ್ಲಿ, ಸೂರಜ್ ಅವ್ರ ಜೊತೆನಾಗ್ಲಿ, ರಘು ಅವ್ರ ಜೊತೆನಾಗ್ಲಿ, ಧನು ಅವ್ರಾಗ್ಲಿ, ಮಾಡೋರಾಗ್ಲಿ, ಅವ್ರ ಜೊತೆ ನಾನು ಹೇಗಿದ್ದೀನಿ ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ. ಸೊ ಅದಕ್ಕೋಸ್ಕರ ಅದನ್ನ ಜೋಡಿಸಿ ಮತ್ತೆ ಅದನ್ನು ಡ್ಯಾಮೇಜ್ ಮಾಡೋ ಪ್ರಯತ್ನ ನೀನ್ ಮಾಡ್ಬಾರ್ದು. ನೀನು ಕಾವು ಅನ್ಕೊಂಡು ಕಾವಿನ ಆಚೆ ಕಳಿಸ್ತಿ ಅನ್ನೋದು ಡ್ಯಾಮೇಜ್ ಅಲ್ಲ. ನಿನ್ಗೆ ಎಲ್ರ ಹೆಸರು ನಿನ್ಗೆ ಹೇಳುದು ನಿನಗ್ ಡ್ಯಾಮೇಜ್. ಬೇರೆ ಹಂಗಾರೆ ಒಂದೇ ಒಂದ್ ಹೆಸರು ತಕಂದ್ರೆ ಡ್ಯಾಮೇಜ್ ಅಲ್ಲ, ಎಲ್ಲಾ ಹೆಸರು ತಕಂದ್ರೆ ಮಾತ್ರ ಡ್ಯಾಮೇಜ್ ನಿನ್ ಪ್ರಕಾರ. ಗಿಲ್ಲಿ ದೇವನಿಂದನೂ ಅವ್ರ ಜೊತೆನೆ ಇರೋದು. ಅದಕ್ಕೆ ಇವಾಗ ನಾನು ತಗೊಂಡಿರೋ ಹೆಸರುಗಳನ್ನ ತಗೋ, ಸುದ್ದಿ ಅವ್ರ ಹೆಸರು ತಗೋ, ನನ್ ಬೇಜಾರಿಲ್ಲ. ಅಥವಾ ಚಂದ್ರಪ್ರಭಾ ಅವ್ರ ಹೆಸರು ತಗೋ, ನಾನು ಅದನ್ನ ಕಾಮಿಡಿ ಮಾಡಿದ. ಬೇರೆಯವ್ರ ಹೆಸರನ್ನ ಯಾಕೆ ಜೋಡಿಸ್ತಿದ್ಯಾ? ಜೋಡಿಸ್ಕೊಂಡು ದಯವಿಟ್ಟು ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಆದ್ರೆ ಕಿತ್ಕೊಳಪ್ಪ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿನ್ನ ಮಾತುಗಳಿಂದ ನನಗ್ ತುಂಬಾನೇ ನೋವಾಗ್ತಾ ಇದೆ, ಸ್ವೀಟ್ ಆಗಿ ವಿಷ ಕಾರ್ತಾ ಇದೆಯಾ. ದಯವಿಟ್ಟು ಅದನ್ನ ಮಾಡ್ಬೇಡ. ಆದ್ರೆ ತಿತ್ಕೋ, ಇಲ್ಲ ಅಂದ್ರೆ ನೀನ್ ಇಷ್ಟ ಗೊತ್ತಿರ್ತದೆ ಅವಳಿಗೆ. ಅವನು ನಾನು ಟ್ರಿಗರ್ ಮಾಡೋಕೆ ಮಾಡ್ತಾನೆ ಅಂತ ಅವಳಿಗೂ ಗೊತ್ತಿರ್ತದೆ. ಅವಳು ಹೆಂಗೆ ಅಂದ್ರೆ ಈ ಗೊಂಬೆ ಕೀ ಕೊಡ್ತಾರೆ ಗೊತ್ತಾ, ಕೀ ಕೊಟ್ಟರೆ ಆಟ ಆಡುತ್ತಾ ಗೊತ್ತಾ, ಹಂಗೆ. ನೋಡು ಗಿಲ್ಲಿ, ಚಿಕ್ಕ ವಯಸ್ಸಲ್ಲಿ ನನ್ನ ಹಠ ಆಗ್ಲಿ, ನನ್ನ ಇದಾಗ್ಲಿ, ನನ್ನ ತಂದೆ ಮೇಲೆ ನನಗೆ ತುಂಬಾ ಅಪಾರವಾದ ಗೌರವ ಇದೆ. ಪ್ರೀತಿ ಪಾಠದಿಂಕಿಂತಾನು ನನಗೆ ಹೊಡೆದು ಬಡ್ದು ಬುದ್ಧಿ ಕಲ್ಸಿರೋದೇ ಜಾಸ್ತಿ. ನಿನಗೆ ಅದು ಟ್ರಿಗರ್ ಅನ್ಸಿದ್ರೆ ಅದ್ ನಾನು ಏನು ಮಾಡಕ್ಕಾಗಲ್ಲ. ನೀನ್ ನನ್ನ ಗೊತ್ತಿದ್ದು ಟ್ರಿಗರ್ ಮಾಡಿದ್ಯಾ ನೀನು. ನಾನ್ ನಿಜವಾಗ್ಲೂ ಹೇಳ್ತಾ ಇದೀನಿ, ನಿನಗೆ ಅರ್ಥ ಆಗಿರ್ಬೋದು ನನ್ನ ಟ್ರಿಗರ್ ಪಾಯಿಂಟ್, ಅದಕ್ಕೆ ನೀನ್ ಟ್ರಿಗರ್ ಮಾಡಿರ್ಬೋದು. ಬಟ್ ನಾನು ಬೇಕು ಅಂತ ಟ್ರಿಗರ್ ಆಗಿದ್ದಲ್ಲ. ಆಮೇಲೆ ನೀನ್ ಉರಿಯೋ ಬೆಂಕಿಗೆ ನಿಜವಾಗ್ಲೂ ತುಪ್ಪ ಸುರಿತೀಯ ಅಂದ್ರೆ ಸುರಿ. ಆಮೇಲೆ ನಾನು ಬದಲಾವಣೆ ಆಗ್ಬೇಕು ಅನ್ಕೊಂಡಿರೋದು ಯಾರಿಗೋಸ್ಕರ ನೀವೆಲ್ಲ ಉಳಿಸಿದೀರಾ, ಗೌರವ ನನ್ಗಿದೆ. ನನಗೋಸ್ಕರ ನಾನ್ ಬದಲಾವಣೆ ಆಗ್ಬೇಕು ಅಂತ ನನ್ಗಿರೋದು. ಯಾಕಂದ್ರೆ ಕೆಲವು ಟೈಮು ಹೇಳ್ತಾರಲ್ವಾ, ಅತಿರೇಕ ಆದ್ರೆ ಅಮೃತನು ವಿಷ ಆಗತ್ತೆ. ನಂಗೆ ನನಗಾಯ್ತು, ನನಗನ್ಸಿದೆ, ನನಗಾಯ್ತು. ಆಮೇಲೆ ನೋಡು, ಈ ಕಲ್ಲನ್ನ ಶಿಲೆಯಾಗೆಲ್ಲ ಮಾಡ್ಬೋದು ಆಯ್ತಾ. ಈಗೆಲ್ಲ ನಾನು ಅಲ್ಲಪ್ಪ ಆಯ್ತು, ನೀವ್ ಹೇಳಂಗೆ ನಾನು ಈ ಕ್ಯಾಂಡಿಡೇಟ್ ಆ ಕ್ಯಾಂಡಿಡೇಟ್ ಏನೇನೋ ಹೇಳ್ತಾ ಇದೀರಾ. ಅದಕ್ಕೆ ಶಿಲೆಯಾಗಿ ಇಲ್ದೇ ಇರ್ಬೋದು, ಆದ್ರೆ ನಾನು ಕೆಳಗಿಂದಾನೇ ನಾನೇ ಶಿಲೆಯಾಗಿ ನಾನು ಹೊರಗಡೆ ಬಂದಾಗ ಬೇರೆ ರೀತಿ ಇರುತ್ತೆ. ನನಗ್ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಯಾರಿಗೋ ಇಂಪ್ರೆಸ್ ಮಾಡಕ್ಕೋ ಅಥವಾ ಯಾರಿಗೋಸ್ಕರನೋ ನಾನ್ ಬದ್ಲಾಗ್ಬೇಕು ಅಂತ ಇಲ್ಲ. ನನ್ನ ವೈಯಕ್ತಿಕಗೋಸ್ಕರ, ನನ್ನ ಮುಂದಿನ ಜೀವನ ಚೆನ್ನಾಗಿರ್ಲಿ ಅನ್ನೋಕ್ಕೋಸ್ಕರ ನಾನ್ ಬದ್ಲಾಗ್ಬೇಕು ಅಂತ ಹೇಳಿದ್ನಲ್ಲ ನಾನು.
ನಮ್ಮಿಬ್ರು ಪಾಸ್ಟ್ ಒಂದೇನಾ? ನೀನು ಹೆಂಗೆ ಒಬ್ಬ ಫಿಗರ್ ಮಾಡ್ತೀಯ, ಇದು ಮಧ್ಯವಾಗಿ ಹೆಂಗೆ ನೀತಿ ಬೇರೆ, ಚಿಕ್ಕವಯಸ್ಸಿಂದ ಹೊಡ್ಕೊಂಡು ಪಡ್ಕೊಂಡು ಹಿಂಸೆಯಿಂದ ಬೆಳೆದಿದೆ. ಓಕೆ, ನಾವೆಲ್ಲ ನಾವು ಹಿಂಸೆಗಾರರು ಬೇಗ ಡ್ಯಾಮೇಜ್ ಆಗ್ತದೆ. ಅದೆಲ್ಲ ನೋಡಿ ಪಾಪ ಇದೆಲ್ಲ ಪಡ್ತಿದ್ದೇನೆ ಅಲ್ವಾ? ಇಬ್ರದ್ದು ಆಯ್ತಾ?